ಜನ ನೋಡಿ ಅಲ್ಲಿದೆ ನೋಡಿದ್ರ ಆ ಕಡೆ ಮರ ಇನ್ನೊಂದು ಆಗ್ತಾ ನೋಡಿ ಇವಾಗ 1 2 3 ಬೆಂಗಳೂರಿಗೆ ಹೋಗಿ ಏನು ಬರುತ್ತೆ ಏನಂತ ನೋಡ್ಕೊಂಡು ಏನಾರು ಒಂದು ಡಿಸೈಡ್ ತಗೋಬೇಕು, ಇಲ್ಲಾಂದರೆ ಆಗಲ್ಲ. ಬ್ರಿಡ್ಜ್ ಇಲ್ಲದೆ ಹೋದಾಗ ಕೆಳಗಡೆ ಕುಷ್ಟಗಿಗೆಲ್ಲ ಹೋಗ್ಬೋದಿತ್ತು ನೋಡಿ. ಅಲ್ಲಿ ಕೆಳಗಡೆ ಈ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿ, ನನ್ನ ಇನ್ಸ್ಟಾಗ್ರಾಮ್ ಒಂದು ಫೋನ್ ನಂಬರ್ ಹಾಕಿ, ಇಲ್ಲಾಂದರೆ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟಾಗಿ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಪ್ಪ ಅಂದರೆ ಕೆಂಬಾವಿಯಲ್ಲಿದ್ದೀನಿ. ಇರ್ಬೋದು ಕೆಂಬಾವಿ. ಟೈಮ್ ನೋಡಿ 7 ಗಂಟೆ. ಬಿಸಿಲು ನೋಡಿ ಯಾವ ಥರ ಬಿಸಿಲಿದೆ ಅನ್ನೋದನ್ನ. 7 ಗಂಟೆ ಇನ್ನು ಯಾವ ಒಂದು ಅಂಗಡಿಗಳು ಓಪನ್ ಆಗಿಲ್ಲ, ಏನೇನು ಓಪನ್ ಆಗಿಲ್ಲ. ಬಿಸಿಲು ಮಾತ್ರ ಬಾಬಾ ಈ 9 ಗಂಟೆ 10 ಗಂಟೆ ಬಿಸಿಲು ಹೊಡೆದಂಗೆ ಹೊಡಿತೈತಿ ಇಲ್ಲಿ 7 ಗಂಟೆಗೇನೆ. ಇಲ್ಲೆಲ್ಲೋ ಹಳೆ ಬಸ್ ಸ್ಟ್ಯಾಂಡ್ ಐತಂತೆ. ಬಸ್ ಸ್ಟ್ಯಾಂಡ್ ಹತ್ರ ಲೇಬರ್ ಅವರೇ ಅಂತೆ. ಲೇಬರ್ನ ಕರ್ಕೊಂಡು ಹೋಗ್ಬೇಕು. ಇದು ನೋಡಿ ಎಲ್ಲ ಅವೇ ಇರಂಗಿತ್ತು ಇಲ್ಲಿ. ಓಟೆಗಳು ಇರ್ಬೇಕು ಇವೆಲ್ಲ. ಬಿಸಿಲಿಗೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಎದುರುಗಡೆ ಕಣ್ಣಿಗೆ ಹೊಡಿತಿದೆ. ಬೆಳಗ್ಗೆ ಮಲಗಿದ್ದೆ, ಫೋನ್ ಮಾಡಿ ಎಬ್ಸಿದ್ರು, ಗಾಡೀಲಿ ತಗೊಂಬಾರಪ್ಪ ಇಲ್ಲಿ ಅಮ್ಮಾಳ್ರವ್ರೆ ಕರ್ಕೊಂಬ ಅಂತ. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕಂತೆ ರೋಡಿಗೆ. ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ, ಅದೊಂದೇ ಬೇಜಾರು. ಕೆಂಬಾವಿ ಅಂತ ಹೇಳಿದ್ರು, ಇವ್ರು ನೋಡ್ರಿ 12 ಕಿಲೋಮೀಟ್ರ್ ಹೋಗ್ಬೇಕು ಅಂತವ್ರೆ. ಎದ್ದು ಕೂಡ್ಲೇ ಹಂಗೆ ಫೋನ್ ರಿಸೀವ್ ಮಾಡಿ ತಗೊಬಂದೆ. ಇಲ್ಲಿ ಅವರೇ ಲೇಬರ್ ಕುಡಿತವ್ರೆ, ಅವರೇ ಅವ್ರು ಬರಲಿ, ಕರ್ಕೊಂಡು ಹೋಗೋಣ, ಹೋಗಿ ಲೋಡ್ ಮಾಡ್ಸೋಣ. ಬೇಗನೆ ಬಂದವ್ರೆ. ಬಿಸಿಲೇ ಅಪ್ಪ ನೋಡಿ, ಇವಾಗ ಕಾಣ್ತಿದೆ ಬಿಸಿಲು ಹೆಂಗೆ ಹೊಡಿತಿದೆ ಅಂತ. 7 ಗಂಟೆಗೇನೆ. ಇನ್ನೂ ಮುಂಚೆಯಿಂದಾನೆ ಬಿಸಿಲೈತೆ. ಎಷ್ಟೊತ್ತಿಗೆ ಬಂತ ಗೊತ್ತಿಲ್ಲ. ನಾವು ನೋಡಿದ ಮಾತ್ರ ಈಗ ಎದ್ದಿದ್ದು, ಈಗ ನೋಡಿದ್ದು ಇವಾಗ. ಬರೀ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಸದ್ಯಕ್ಕೆ ಲೋಡ್ ಮಾಡ್ಕೊಂಡು ಸಿಗೋಣ. ಇಲ್ಲೊಂದು ಬಸ್ ಐತೆ ನೋಡಿ, ನೋಡಿದ್ರ. ಈ ಬಸ್ ಬಂದ್ಬಿಟ್ಟು ಪುರಸಭೆ ಕೆಂಬಾವಿ ಶೌಚಾಲಯ. ಇದು ಬಸ್ನೇ ಶೌಚಾಲಯ ಮಾಡ್ಬಿಟ್ಟಾರೆ, ಬಾತ್ರೂಮ್ ಮಾಡಿಬಿಟ್ಟಿದ್ದಾರೆ. ಮೇಲೆ ಟ್ಯಾಂಕು, ನೀರಿನ ಟ್ಯಾಂಕು, ಕೆಳಗಡೆ ಬಸ್ಸು. ಈ ಡೋರ್ ಓಪನ್ ಐತೆ ನೋಡಿ, ಒಳಗೆ ಹೋಗಿ ಬಾತ್ರೂಮ್ಗೆ ಹೋಗೋದು. ನೋಡಿದ್ರ ಯಾವ ಥರ ಮಾಡಿದಾರಂತ. ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಸುಮಾರು ನಮಗೆ ಅಂಬಾರಿಯಲ್ಲಿ ಬಂದಾಗ ಒಂದ್ಸಲಿ ಇಲ್ಲೇ ಬಂದು ಮಲಗಿದ್ದೆ. ಅವಾಗ ನೋಡಿದ್ದೆ ನಾನು. ಬಸ್ನೇ ಶೌಚಾಲಯ ಮಾಡಿರೋದು. ಯಾವ ಥರ ಮಾಡಿದಾರಂತ ಹತ್ರ ಹೋದಾಗ, ಇವ್ರು ಬರಲಿ, ಹತ್ರ ಹೋದಾಗ ತೋರಿಸ್ತೀವಿ. ನೋಡಿ ಭತ್ತ ತುಂಬಕ್ಕೆ ಬಂದಿದ್ದೀವಿ. ಯಾವ ಥರ ಮಾಡ್ತಾರೆ ಜಾಗ ನೋಡಬೇಕು. ಭಾರಿ ಇಕ್ಕಟ್ಟು ಜಾಗ. ಇಲ್ಲಿ ನೋಡಿಲ್ಲಿ ನೋಡಿ, ಮೇಲೆ ಮರ. ಮುಂದೆ ನೋಡಬೇಕು, ಮುಂದೆ ತೋರಿಸ್ತೀನಿ ಬರ್ರಿ ಆಮೇಲೆ. ಇದು ಗೋಡನ್. ಈ ಗೋಡನಿಂದ ಲೋಡ್ ಆಗೋದು. ಗೋಡನ್ ಮಾಲ್ ಅಲ್ಲ, ಹಳೆ ಭತ್ತ ಇದು. RNR ಸರ್ಕಸ್ ಮಾಡ್ತಾರೆ ಇವರು. ಸ್ನೇಹಿತರೆ, ಹೊಲ ಎಲ್ಲ ಹಿಂಗಾವೆ. ಭತ್ತ ಬೆಳೆದಿರೋದು ಹಚ್ಚ ಹಸಿರಾಗಿ ಸಾಕಾದ ಬಂದ ಭತ್ತ. ಇವೆಲ್ಲ ಕಣ್ಣಿಗೆ ಕಾಣಷ್ಟರ ಭತ್ತನೇ. ಎಷ್ಟು ದೂರ ಝೂಮ್ ಮಾಡಿದ್ರು ಬರೇ ಭತ್ತನೇ ಕಾಣೋದು.
ನೋಡ್ದ, ಇನ್ನೂ 2 ತಿಂಗಳು ಬೇಕಿದು ಪೈರು ಬರೋಕ್ಕೆ. ಒಳಗಡೆ ನೀರೆಲ್ಲ ಇದೆ ನೋಡಿ. 2ರಿಂದ 2.5 ತಿಂಗಳು, 2.5 ತಿಂಗಳಿಗೆ ಆರಾಮಾಗಿ ಎಲ್ಲ ಬಂದ್ಬಿಡ್ತಾವೆ ಬರ್ತಾಯಿದೆ ನೋಡಿ. ಇದು ರೋಡು. ನಮ್ಮ ಅರ್ಜುನ ನೋಡಿ ಅಲ್ಲಿದ್ದಾನೆ, ನೋಡಿದ್ರ ಆ ಕಡೆ ಮರ, ಈ ಕಡೆ ಇದು, ಇಲ್ಲಿ ನೋಡಿ ಕಟ್ ಮಾಡೋದಿರೋದು. ಇಲ್ಲಿಂದ ಬಂದು ಹಿಂಗಾಸಿ ಬಂದು ಇಲ್ಲಿ ಕಟ್ ಮಾಡಬೇಕು. ಅಲ್ಲಿ ಹೋಗಿ ತಿರ್ಸ್ಕೊಬಂದು ರಿವರ್ಸ್ ಹೊಡೆದಿದ್ದೀನಿ. ನಾವು ಹೋಗ್ಬೇಕಾದ್ರೆ ದಾರಿ ಇದೇ ದಾರಿ ಹೋಗ್ಬೇಕು ನಾವು ರಿಟರ್ನು. ಇಲ್ಲಿ ಬಂದು ನೋಡಿ ಹೆಂಗವೆ ಕಲ್ಲುಗಳು, ಇವೇ ಟೆನ್ಷನ್ನು. ಟಯರ್ ನೋಡಿ ಇಲ್ಲಿವರೆಗೂ ಬಂದೈತೆ ನೋಡಿದ್ರ. ಈ ಕಲ್ಲು ತೆಗೆದುಬಿಡೋಣ, ಲೋಡ್ ಗಾಡಿಯಲ್ಲಿ ಸಮಸ್ಯೆ ಆಗುತ್ತೆ. ಹಾಂ, ಇನ್ನು ಲೋಡ್ ಆಗ್ತಾಯಿದೆ. ಎಷ್ಟೊತ್ತಾಗುತ್ತೆ ನೋಡೋಣ. ಸದ್ಯಕ್ಕೆ ಲೋಡ್ ಆಗಲಿ. ನೋಡಿ ಹೈಟ್ ಏನು ಕಡಿಮೆನೇ, ಭಾಳ ಕಡಿಮೆನೇ ಇಲ್ಲಪ್ಪ, ಹೈಟ್ ಐತೆ. ಸರಿ, ಲೋಡ್ ಆಗಲಿ. ಭತ್ತ ಲೋಡ್ಗಳು ಬಂದ್ಬಿಟ್ರಿ. ಇದು ಒಂದೇ ಬೇಜಾರು, ಎಂತೆಂಥ ಜಾಗದಲ್ಲೆಲ್ಲ ಕಳಿಸ್ತಾರೆ ಗಾಡಿಗಳನ್ನ ಅಂತ. ನೋಡಿ ಸ್ನೇಹಿತರೆ, ಬಾಂಬೆ ಗಂಟೆ ಹೆಂಗಾಕಂತ 2ರಿಂದ 3, 2 ಸಾಕು 3 ಹಾಕ್ತೀರಾ? 3 ಹಾಂ, 3 ಹಾಕಿದ್ರೆ ಅದೇನಾಗ್ತವೆ, ಬೇಗ ಲೂಸ್ ಆಗೋಕ್ಕೆ ಫ್ರೀ ಆಗ್ಬಿಡ್ತವೆ. 1 ಹಾಕಿದ್ರೆ ಬಿಚ್ಚೋದು ಕಷ್ಟ ಅಲ್ವಾ? 1 ಹಾಕಿದ್ರೆ ಬಿಚ್ಚೋದು ಸ್ವಲ್ಪ ಕಷ್ಟ. ಹಾಂ, 3 ಹಾಕಿ ಎಳೆಯೋದು. ನೋಡೆಲ್ಲ ಲೋಡಾಗಿ ಟಾರ್ಪಲ್ ಆಗ್ತಾಯಿದ್ದಾರೆ. ಎರಡೆರಡು ಜಾಕಿ ನೋಡಿ, ಇವ್ರು ಹಗ್ಗ ಹಾಕೋರು. ಅಣ್ಣ ನಿನ್ನ ಹೆಸರು ಹೇಳು. ಹಾಂ, ನಿಂದು? ಹ್ಞೂ, ನಾನು 3-4 ದಿವಸ ಬಿಟ್ಟು ನೋಡಿ ಮೊಬೈಲಾಗ ಬರ್ತಾವೆ ಯೂಟ್ಯೂಬಾಗೆ. 4 ದಿವಸ ಆಗಲ್ಲ, ಒಂದು 5-6 ದಿನ ಆಗ್ತವೆ. ಹೇಳ್ತೀನಿ, SL ಟ್ರಕ್ಸ್ ಅಂತೇಳಿ ನೋಡಿ. ಇನ್ನೊಂದು ಆಗ್ತಾ ನೋಡಿ ಇವಾಗ. 1, 2, 3, ಆಮೇಲೆ ಎಳೆದು ಹಿಂಗೆ ಬಿಡೋದು. ಬಿಟ್ಟು ಕೆಳಗೆ ಅವ್ರು ಎಳೆದಿಷ್ಟನ್ನ ಮತ್ತೆ ತಿರ್ಗಾ ಲೂಸ್ ಬಿಡ್ಬೇಕು. ಮತ್ತೆ ಇನ್ನೊಂದು ರೌಂಡ್ ಲೂಸ್ ಬಿಟ್ಟು ಕೆಳಗೆ 3 ಜನ ಎಳಿಬೇಕು. ನೋಡಿ, ಎಲ್ಲೂ ಕಾಣೋದಿಲ್ಲ, ಏನಿಲ್ಲ, ಜಾಗನೇ ಎಳಿತಾರೆ ನೋಡಿ. ಇಲ್ಲ, ನಾವು ಮಾಮೂಲಿ ಹಗ್ಗ ಇದ್ರೆ ನಾವು ಗಂಟೆ ಹಾಕ್ಸಿರ್ಲಿಲ್ಲ. ಇದು ಲೂಸ್ ಆಗ್ಬಿಡ್ತಾ ತುಂಬ. ನೋಡ್ಬಿಟ್ಟಿದ್ದೀನಿ, ಹಗ್ಗ ಭಾರಿ ಟೈಟ್ ಆಗಲ್ಲ ಇದು. ಕೆಳಗೆ ಯಾವ ಥರ ಎಳಿತಾರಂತ ಜಾಗ್ರಿ. ಹಂಗೆ ಈ ಕಡೆ 3 ಜನ, ಆ ಕಡೆ 3 ಜನ, ಮೇಲೆ 1, ಆ ಕಡೆ 3 ಜನ ಇದ್ದಾರೆ ನೋಡಿ. ಹಗ್ಗ ಎಳಿದಾರೆ ಯಾವ ಥರ ಅಂದಿದೆ. ನೋಡಿ, ಇದೆಲ್ಲ ಹಿಂದೆ ಆಗ್ತಿರೋದು. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಲೋಡ್ ಆಯಿತು. ಇವಾಗ ಇಲ್ಲಿಂದ ಹೊರಗಡೆ ತೆಗಿಬೇಕು. ಜಾಗ ಹೆಂಗೈತೆ, ಹಾಂ, ಸಮಸ್ಯೆ ಇದು ತೆಗಿಯೋದೆ, ಹೊರಗಡೆ ತೆಗಿಯೋದೇನೆ. ಮೇಲೆ ನೋಡು.
ರೌಂಡ್ ಮಲಿಕಂಡು ಎದ್ದು ಬಂದ್ಬಿಡ್ತಪ್ಪ ಗಾಡಿ. ಹಂಗೆ ಸ್ವಲ್ಪ ಮಲಿಕಂಡು ಎದ್ದು ಬಂದ್ಬಿಡ್ತು. ಅಮಾಲ್ರುಗಳೆಲ್ಲ ಅಲ್ಲಿ ಕೈಕಾಲು ತೊಳಕ್ ಹೋಗೋರು ನೋಡಿ. ಕೈಕಾಲು ತೊಳಿತಾರೆ ನೋಡಲ್ಲಿ ತೊಳಿತಾರ. ಹಂಗೆಲ್ಲ ಕುಂದ್ರಾಕ್ ಬಿಟ್ಬಿಡ್ತೀವ ನಾವು. ದಬಾಯಿಸಿ ಬಂದ್ಬಿಟ್ರೆ ಒಂದೇ ಸಲ ಎದ್ದು ಬರ್ತಾವೆ. ಟನ್ನೇಜ್ ಏನೂ ಇಲ್ಲ ಇವತ್ತು. ರೋಡೇ ನಮ್ಮದು, ಹಿಂಗೆ ಹೈವೇನೇ ನಮ್ದು. ಇವತ್ತು ನ್ಯಾಷನಲ್ ಹೈವೇ ನಮ್ಮದು. ಯಾವ ಬಸ್ಸು ಬಿಡಲ್ಲ, ಅಷ್ಟೊಂದು ಹೊಡೆಯಲ್ಲ. ಹೊಡಿಬೇಕು ಅಂತ ಕೂತ್ಕೊಂಡ್ರೆ ಗಾಡಿನ ಇವತ್ತು ಎಲ್ಲ ನಮ್ದೆ. ಯಾಕಂದರೆ ಟನ್ನೇಜ್ ಇಲ್ಲ. ಪಾಸಿಂಗ್ ನೋಡಿಗಿಂತನೂ ಕಡಿಮೆ ಇವತ್ತು. ಹೆಂಗೆ ಬೇಕಾದ್ರೆ ಹೊಡಿತಾ ಇರ್ಬೋದು. ಹೈಟ್ ಇರೋದಕ್ಕೂ ಅದಕ್ಕೂ ಹೆಂಗೆ ಬೇಕಾದ್ರೂ ಹೊಡಿತಾ ಇರ್ಬೋದು. ಅಮಾಲ್ರಿಗಳೆಲ್ಲ ಅಲ್ಲಿ ಸ್ಥಳಕ್ಕೆ ಹೋಗೋರು. ಅಲ್ಲಿವರೆಗೆ ಹೋಗೋಣ ನಾವು. ಇಲ್ಲಿಂದ 4 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 6 ಕಿಲೋಮೀಟ್ರ್, ಟೋಟಲ್ 6 ಕಿಲೋಮೀಟ್ರ್ ಹೈವೇ ಹೋಗೋದು. ಹಿಂಗೇ ಹೋಗ್ಬೇಕು 6 ಕಿಲೋಮೀಟ್ರ್. ಆಮೇಲೆ ರೋಡ್ ಚೆನ್ನಾಗೈತೆ ನಮಗೆ ಹೈವೇಗೆ ಹೋದ್ರೆ. ಲಿಫ್ಟ್ ಇಳಿಸ್ಬಿಡೋಣ, ಯಾಕೆ ರೋಲ್ ಹೊಡಿತೈತೆ ಗಾಡಿ. ಚಾನಲ್ ಐತೆ ಇಲ್ಲಿ, ಅದಕ್ಕೆ ಎಲ್ಲ ಇಲ್ಲಿ ಬಂದ್ಬಿಟ್ಟಾರೆ ಎಲ್ಲರೂ. ನೋಡೆಲ್ಲ ಚಾನಲ್ಗೆ ಅವು ನೋಡಲ್ಲಿ ಇವರು ಎಡ್ಡಮಾಲಿ. ಈಗ ಯಾರಿಗೆ ಟ್ರೋಲ್ ಮಾಡಬೇಕಪ್ಪ? ಇಲ್ಲಿ ರೋಡ್ ನೋಡಿ ಹೆಂಗ. ಇದೇನು ವಯರ್ ತಡೆಯಂಗಿಲ್ಲಲ್ಲ? ನೀವು ಅಂದಿದ್ದು ನೋಡಿ ಎದರ್ಕೊಂಬಿಡ್ಬೇಕಪ್ಪ. ರೋಡೆಲ್ಲ ಮಾಡ್ಕೊಂಡು ತಾಳಿಕೋಟೆ ಬಿಟ್ಟು ಮುದ್ದೆಬಿಹಾಳ ಹತ್ತತ್ರ ಇದ್ದೀನಿ. ನೋಡ್ಬೋದು ವ್ಯೂ. ಸಂಜೆ ಟೈಮು 6:10. ಇಲ್ಲಿ ನೋಡಿ ವ್ಯೂ ಹೆಂಗಿದೆ. ಸಕ್ಕತ್ತಾಗೈತೆ ಮೋಡ. 6:10 ಟೈಮು. ಮುದ್ದೆಬಿಹಾಳ ಇನ್ನೊಂದು 10ರಿಂದ 15 ಕಿಲೋಮೀಟ್ರ್ ಇರ್ಬೋದು. ಅಲ್ಲ, ಅಷ್ಟೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಹೋಗೋಣ. ನಮ್ಮದು ಮೈಲೇಜು ಸಮಸ್ಯೆ ಬಗ್ಗೆ ಅರಿತಾ ಇಲ್ಲ. ಈಗ ಏನು ಮಾಡಬೇಕು ಎಲ್ಲ ಥರ ಮಾಡಿಬಿಟ್ಟಿದ್ದೀವಿ. ಕ್ಲಚ್ ಲೋಡಿಂಗು ಚೇಂಜ್ ಮಾಡಿದ್ದೀವಿ. ಏನು ಮಾಡಿದ್ರು ಮೈಲೇಜ್ ಬರ್ತಾಯಿಲ್ಲ. ಹೈವೇಲಿ ಬರ್ತೈತೆ, ನಮ್ಮ ಹೋದರೆ ಘಾಟ್ ಸೆಕ್ಷನ್ಗಳಲ್ಲಿ ಬರ್ತಾಯಿಲ್ಲ. ಪ್ರಾಬ್ಲಮ್ಮು ಗಾಡಿ ಇದ್ದರೆ ರೋಡ್ ಚೆನ್ನಾಗಿಲ್ಲ ಅಂತ ಹೇಳೋಣ ಅಂದರೆ ನಂದು ಬರ್ತಾಯಿಲ್ಲ, ನಮ್ಮ ಪೇಟೆಗೌಡ್ರದ್ದು ಬರುತ್ತೆ, ನಮ್ಮ ಓನರ್ದು ಎಲ್ಲರದು ಬರುತ್ತೆ, ನಂದು ಒಬ್ಬಂದು ಬರ್ತಾಯಿಲ್ಲ. ಈಗ ರೋಡ್ ಸಮಸ್ಯೆ ಇದ್ದರೆ ಅವ್ರಿಗೂ ಬರಬಾರ್ದು, ಅವ್ರಿಗೆ ಬರ್ತಾಯಿದೆ, ನನಗೆ ಬರ್ತಾಯಿಲ್ಲ. ಏನು ಮಾಡೋದಂತ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಸೊಲ್ಯೂಷನ್ ಇದ್ದರೆ ಕೇಳಿ. ಆಮೇಲೆ ಡ್ರೈವಿಂಗು 40-45ರಲ್ಲಿ ಓಡಿಸಿದ್ದೀನಿ, 50ರಲ್ಲಿ ಓಡಿಸಿದ್ದೀನಿ, 55ರಲ್ಲಿ ಓಡಿಸಿ ನೋಡಿದ್ದೀನಿ, 60ರಲ್ಲೂ ಓಡಿಸಿ ನೋಡಿದ್ದೀನಿ, ಒಂದು 65-70 ರೇಂಜಲ್ಲೂ ಹೊಡೆದು ನೋಡ್ಬಿಟ್ಟಿದ್ದೀನಿ. ಎಲ್ಲ ಥರ ಡ್ರೈವಿಂಗು ಮಾಡಿ ನೋಡ್ಬಿಟ್ಟಿದ್ದೀನಿ. ಆದರೂ ಮೈಲೇಜ್ ಬರ್ತಾಯಿಲ್ಲ. ಇನ್ನೇನು ಮಾಡೋಣ? ಮುಂಚೆ ಬರೋಷ್ಟು ಮೈಲೇಜ್ ಬರ್ತಾಯಿಲ್ಲ. ತುಂಬಾ ಪ್ರಾಬ್ಲಮ್ ಆಗುತ್ತೆ. 2-3 ಪಾಯಿಂಟು 4 ಪಾಯಿಂಟ್ ಅಲ್ಲಿಗೆ 3,000-4,000 ಡೀಸೆಲು ಒಟ್ಟೆ ಎಲ್ಲ ಓದೋಗ್ತಾ ಇದ್ದಾವೆ. ಏನು ಮಾಡೋದಂತ ಒಂದು ಅರ್ಥ ಆಗ್ತಿಲ್ಲ. ನೋಡೋಣ ಈ ಟ್ರಿಪ್ಪು ಬೆಂಗಳೂರಿಗೆ ಹೋಗಿ ಏನು ಬರುತ್ತೆ ಏನಂತ ನೋಡ್ಕೊಂಡು ಅದಕ್ಕೇನಾರು ಒಂದು ಡಿಸೈಡ್ ತಗೋಬೇಕು. ಇಲ್ಲಾಂದರೆ ಆಗಲ್ಲ ಅದು. ಒಂದ್ಸಲಿ 2 ಸಲ ಹೋದರೆ ಬಿಡು ಅಂತೇನೋ ಬಿಟ್ಬಿಡ್ಬೋದು. ಪ್ರತಿ ಸಲ ಅದೇ ಅಂದ್ರೇ ಬೇಜಾರಾಗ್ತವೆ ನಮಗೆಲ್ಲ. ಓನರ್ಗಳಿಗೆ ನಾವು ಲೆಕ್ಕ ಕೊಡೋಕ್ಕೂ ಬೇಜಾರಾಗ್ತದೆ, ಓನರ್ಗಳಿಗೆ ನಾವು ಲೆಕ್ಕ ಕೊಡೋಕ್ಕೂ ಬೇಜಾರಾಗ್ತವೆ. ಹಿಂಗೆ ಆಯ್ತಾ ಇದ್ದಾಗ ಭಾಳ ಅಂದರೆ ಭಾಳ ಬೇಜಾರು. ಹೆಂಗೆ ಲೆಕ್ಕ ಕೊಡೋದು, ಏನು ಮಾಡೋದು? ಅವ್ರಿಗೂ ಬೇಜಾರು. ಅವ್ರಿಗೆ ಹೇಳಕ್ಕೊಳಂಗಿಲ್ಲ, ಬಿಡೋಂಗಿಲ್ಲ ಅವ್ರಿಗೆ. ಏನು ಮಾಡೋದಪ್ಪ? ಅದಕ್ಕೆ ನಾವೇ ಏನಾರ ಒಂದು ಸಜೆಷನ್ ಕಂಡುಹಿಡಿಯಲೇಬೇಕು. ನೋಡೋಣ ಏನೇ ಡಿಸೈಡ್ ಆದರೂ ಈ ಟ್ರಿಪ್ಪು ಬೆಂಗಳೂರು ಹೋಗೋಷ್ಟೊತ್ತಿಗೆ ಮೈಲೇಜ್ ಮೇಲೆ ಡಿಪೆಂಟು.
ಮೈಲೇಜ್ ಬರಲಿಲ್ಲ ಅಂದರೆ ಮುಂದೆ ಏನು ಮಾಡ್ತೀನಿ ಏನು ಅನ್ನೋದನ್ನು ನೋಡೋಣ. ಅಷ್ಟರೊಳಗೆ ಡಿಸೈಡ್ ಮಾಡ್ತೀನಿ. ಇವತ್ತು ನೈಟೆಲ್ಲ ಗಾಡಿ ಹೊಡೆದಾಗ ಡಿಸೈಡ್ ಮಾಡ್ತೀನಿ. ಅಂದರೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕುಷ್ಟಗಿ ಊರೊಳಗೆ ಹೋಗೋದು. ಅಲ್ಲಿ ಇದು ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿಂದ ಬಂದು ಸೀದಾ ನಾನ್ ಸ್ಟಾಪ್ ಬರ್ತಾ ಇದ್ದೀನಿ. ಟೈಮ್ ಆಲೇ 8:15 ಇಲ್ಲೇನೆ. ಸ್ವಲ್ಪ ಬೇಗನೆ ಹೋಗು ಅಂತ ಹೇಳಿದ್ದಾರೆ ಪಾರ್ಟಿ ಹಬ್ಬ ಇರೋದ್ರಿಂದ ಅಂತ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೋಗೋದು ಟ್ರೈ ಮಾಡೋಣ. ಇದು ಕುಷ್ಟಗಿ ಬ್ರಿಡ್ಜು. ಈ ಬ್ರಿಡ್ಜ್ ಇಲ್ಲದೆ ಹೋದಾಗ ಕೆಳಗಡೆ ಕುಷ್ಟಗಿ ಎಲ್ಲ ಹೋಗ್ಬೋದಿತ್ತು. ನೋಡಿ ಅಲ್ಲಿ ಕೆಳಗಡೆ ಆ ಕಾರೆಲ್ಲ ಹೋಗೋದು ಕುಷ್ಟಗಿ ಹೋಗೋ ರೋಡ್ ಅದು. ಈ ಬ್ರಿಡ್ಜ್ ಓಪನ್ ಆದಮೇಲೆ ಅಂತೂ ನಮ್ಮ ಕುಷ್ಟಗಿ ಊರೇ ಗೊತ್ತಾಗಲ್ಲ. ಬಂದಿದ್ದೇ ಗೊತ್ತಾಗಲ್ಲ, ಹೋಗಿದ್ದೇ ಗೊತ್ತಾಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಗಳು ತುಂಬ ಜನ ಅವ್ರೆ, ಅಣ್ಣ ನಮ್ಮ ಕುಷ್ಟಗಿ ಬಂದಾಗ ವೀಡಿಯೋ ಮಾಡೋಣ, ಕುಷ್ಟಗಿ ಬಂದಾಗ ವೀಡಿಯೋ ಮಾಡೋಣ ಅಂತೇಳಿ. ಎಲ್ಲ ಕುಷ್ಟಗಿ ನನ್ನ ನೆನಪು ಹೇಳ್ಬೇಕಂದ್ರೆ ಇಲ್ಲಿ ಒಂದು 2 ಆಫೀಸ್ ಇದೆ. ಒಂದು ಇಲ್ಲಿಂದ ತಾವರಗೆರೆ ಹೋಗೋ ರೋಡಲ್ಲಿ ಸಂಗಮೇಶ್ವರ ಅಂತ ಒಂದು ಟ್ರಾನ್ಸ್ಪೋರ್ಟು, ಮತ್ತು ಇಲ್ಲಿ APMC ನೋಡೋದು. APMCಯಲ್ಲಿ ಒಂದು ಆಫೀಸು ಯಾವುದಪ್ಪ ಅಂದರೆ ಕಳಕಪ್ಪ ಅಂತೇಳಿ ಒಂದು ಆಫೀಸ್ ಇತ್ತು. ಕಾಲ್ಕಾಳೇಶ್ವರ ಅಂತೇಳಿ ಒಂದು ಆಫೀಸು. ಆ ಆಫೀಸಲ್ಲಿ ಅವಾಗ ನಮ್ಮ ಕ್ಯಾಂಟ್ರ್ಗಳಿದ್ದಾಗ ದಾಳಂಬ್ರಿ ಹಣ್ಣೆಲ್ಲ ಹೊಡಿತಾ ಇದ್ವಿ ಅವಾಗ. ಇಲ್ಲಿ 2 ಆಫೀಸಲ್ಲಿ ಅವಾಗ ಸುಮಾರು ಬಂದಿದ್ದೀವಿ. ಈ ಕಡೆ ಎಲ್ಲ ಬೆಜ್ಜಾನು. ಇಲ್ಲಿ ಆಫೀಸ್ ತೋರಿಸ್ತೀನಿ. ಇಲ್ಲಿಂದ ಕಾಣುತ್ತೈತೆ ಆಫೀಸು. ಬ್ರಿಡ್ಜ್ ಆದ್ರೂ ಕಾಣುತ್ತೆ ಆಫೀಸು. ನೋಡಿ ಇದೆ APMC ಮಾರ್ಕೆಟು. ನೋಡಿ ಅಲ್ಲಿರೋದೇ ಆಫೀಸು. ಆ ಗೇಟಿಂದ ಒಳಗಡೆ ಹೋದ್ರೇ ಆಫೀಸು. ಗೇಟಿಂದ ಎಂಟ್ರೆನ್ಸ್ ಆಗಿ ಒಳಗೆ ಹೋದ್ರೆ ಲೆಫ್ಟ್ ಸೈಡ್ಗೆ ಫಸ್ಟ್ಗೆ ಸಿಗೋದು ಆಫೀಸು. ಕಾಲ್ಕಾಳೇಶ್ವರ ನೋಡಿ ಕುಷ್ಟಗಿ ಬ್ರಿಡ್ಜು. ಇವೆಲ್ಲ APMC ನೋಡಿ. ಇಲ್ಲೇ ಎಲ್ಲ ಇರೋದು ಆಫೀಸು. ಈ ರೋಡಾಗ ಬ್ರಿಡ್ಜಿನ ಕೆಳಗಡೆ ಇರೋದೆಲ್ಲ ಕುಷ್ಟಗಿ. ಸುಮಾರು ಅವಾಗ ನಮ್ಮ ಕ್ಯಾಂಟ್ರ್ಗಳಿದ್ದ ಬೆಜ್ಜಾನ್ ಓಡಾಡಿದ್ವಿ ಕುಷ್ಟಗಿಯಲ್ಲಿ. ಹಂಗಾಗಿ ಸುಮಾರು ಜನ ಸಬ್ಸ್ಕ್ರೈಬರ್ಗೆ ಹೇಳಿದ್ದಕ್ಕೆ ಒಂದು ವಿಡಿಯೋ. ಇದು ತಾವರಗೆರೆ ಹೋಗೋ ರೋಡು. ಇಲ್ಲಿ ಕಾಣ್ತೈತೆ ನೋಡಿದ್ರೆ ಅದು ತಾವರಗೆರೆ ಹೋಗೋ ರೋಡು. ಇದು ಕುಷ್ಟಗಿ ಸಿಟಿ ಬಸ್ ಸ್ಟ್ಯಾಂಡ್ ಹೋಗೋ ರೋಡ್ ಇದು. ಇಲ್ಲೊಬ್ಬರು ಹೋಟ್ಲವರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ. ಅವರು ಅಣ್ಣ ಬಂದಾಗ ನಮ್ಮ ಹೋಟ್ಲದು ಒಂದು ವೀಡಿಯೋ ಮಾಡೋಕ್ಕಣ ಅಂತಿದ್ರು. ಅವ್ರದ್ದು ನಂಬರ್ ಅಂತೂ ಇಲ್ಲವೇ ಇಲ್ಲ. ಹೋಟ್ಲು ಇಲ್ಲೆಲ್ಲೋ ಹೇಳಿದ್ರು ಅವರು. ನೋಡೋಣ ಟ್ರೈ ಮಾಡ್ತೀನಿ. ಅದು ಅಲ್ಲಿ ಶೋರೂಮ್ ಐತೆ, ಶೋರೂಮ್ ಆಪೋಸಿಟ್ ಅಣ್ಣ ಅಂತ ಹೇಳಿದರು. ಯಾವ ಹೋಟ್ಲದು ಏನೋ ಇದ್ದಿರಂಗೈತೆ ಇಲ್ಲಿ ಕುಷ್ಟಗಿಯಲ್ಲಿ. ಏನೋ ನೋಡಲಿ ಸರ್ಕಸ್ ಏನೋ ಇರೋಂಗೈತೆ. ಜಾತ್ರೆ ಸರ್ಕಸ್ ಆ ಥರ. ಇರಲಿ ಹೊಸಪೇಟೆ ಇನ್ನು 61 ಕಿಲೋಮೀಟ್ರು. ಆದರೆ ಅದು ಕರೆಕ್ಟ್ ಅಲ್ಲ, ಸುಳ್ಳು. ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಏನೈತೆ ಹೊಸಪೇಟೆ ಇಲ್ಲಿಂದ ಸ್ವಲ್ಪ ಕಿಲೋಮೀಟ್ರ್ಗಳು ಸರಿಯಾಗಿ ತೋರಿಸಲ್ಲ. ಇದೆಲ್ಲೋ ಐತೆ ಅಂದರು, ಸರಿಯಾಗಿ ನೆನಪಿಲ್ಲ. ನೆನಪಿದ್ರೆ ನೆನಪಂತಿಲ್ಲ. ಅವರು ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿ, ನನ್ನ ಇನ್ಸ್ಟಾಗ್ರಾಮ್ ಒಂದು ಫೋನ್ ನಂಬರ್ ಹಾಕಿ, ಇಲ್ಲಾಂದರೆ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟಾಗಿ ನೆಕ್ಸ್ಟ್ ಬರ್ತಾ ಇರ್ತೀವಿ. ಈ ಕಡೆ ಇನ್ನೇನು ಭತ್ತ ಸೀಸನ್ ಬೇರೆ ಹತ್ರ ಬರೋಕ್ಕೆ ಶುರುವಾಯಿತು. ಬರ್ತಾ ಇರ್ತೀವಿ. ಬಂದಾಗ ವಿಡಿಯೋ ಮಾಡಿ ಹಾಕ್ತೀವಿ. ಇಲ್ಲಿ ಯಾವುದೋ ಶೋರೂಮ್ ಎದುರುಗಡೆ ಅಂದರು. ಯಾವ ಶೋರೂಮ್ ಅಂತ ಗೊತ್ತಿಲ್ಲ. ಇದು ಫೈರ್ ಸ್ಟೇಷನ್ನು. ಇದು ಅಮರ್ನಾಥ್ ಪೆಟ್ರೋಲ್ ಪಂಪು. ಯಾವ ಕಾಣ್ತಿಲ್ಲ. ಓಕೆ, ನೆಕ್ಸ್ಟು ಬಂದಾಗ ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ಬಂದಾಗ ಮರೀದೇನೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ರೈಲ್ವೆ ಬ್ರಿಡ್ಜ್ ಮಾಡ್ತಾರೆ ರೈಲ್ ಕ್ರಾಸ್ ಆಗೋಕ್ಕೆ. ನೋಡಿ ಇವಾಗ ಕಾಣ್ತಿದೆ ಬ್ರಿಡ್ಜ್. ಕುಷ್ಟಗಿ ಬರ್ತಿದ್ದಂಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಜಾಗ ತೋರಿಸ್ತೀನಿ ಬರ್ರಿ. ಇನ್ನೂ 7 ಕಿಲೋಮೀಟ್ರಲ್ಲಿ ನನ್ನ ಈಕಮಟ್ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಗೊತ್ತಾ, 2ನೇ ಗಾಡಿ ಲಾಸ್ಟ್ ಇದರಲ್ಲಿ. ಆ ಜಾಗನೂ ತೋರಿಸ್ತೀನಿ ಬರ್ರಿ. ಮುಂದೆ ಹೋಯ್ತಾ ತೋರಿಸ್ತೀನಿ ಅದನ್ನು ಜಾಗ ಹೆಂಗೈತೆ. ಇವಾಗ ಸ್ವಲ್ಪ ಚೆನ್ನಾಗೈತೆ. ಆವಾಗ ಆಗಿದ್ದು ಜಾಗ ತೋರಿಸ್ತೀನಿ.